ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಂದಿತಾ. ಇವತ್ತು ಲೈನಿಂಗ್ ಇಲ್ಲದೆ ಇರೋ ಪ್ಲೈನ್ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಹೊಸದಾಗಿ ಯಾರ್ಯಾರೆಲ್ಲ ಟೈಲರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತ ಅಂದರೆ ಬೋಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಬರಬೇಕು, ಆ ಥರ ಫಿನಿಶಿಂಗ್ ಕೊಟ್ಟು ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಕೊಡ್ತಾ ಇದ್ದೀನಿ ನಾನು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಮಧ್ಯೆ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಇವಾಗ ಬನ್ನಿ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಕೊಡ್ತೀನಿ, ಬನ್ನಿ. ಇವಾಗ ಬ್ಲೌಸು ಇದು ಫ್ರಂಟ್ ರೆಡಿಯಾಗಿದೆ, ಬ್ಯಾಕು, ಸ್ಲೀವು ಎಲ್ಲ ಇದೆ. ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ ಅಂತಂದ್ಬಿಟ್ಟು ನೋಡ್ತೀನಿ. ಇದು ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಅಲ್ವಾ, ಇದು ಪೈಪಿಂಗ್ ಬೇಕಾಗುತ್ತೆ. ಅದರಿಂದ ನಾನು ಕಟ್ ಮಾಡಿಲ್ಲ. ಕಾಚೆಪಟ್ಟಿ, ಬಟನ್ ಪಟ್ಟಿ ಎಲ್ಲದಕ್ಕೂ ಬೇಕು. ಅದರಿಂದ ಇದು ಏನಿದೆ ಇದನ್ನು ನಾನು ಬೇರೆ ಬಟನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟ್ ಪಿಂಕ್ ಇದೆ, ಅದನ್ನು ಬರೋ ಥರ ನೋಡ್ಕೊಳ್ತೀನಿ. ಬನ್ನಿ ಇವಾಗ ಯಾವ ಥರ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಕ್ರಾಸ್ ಪಟ್ಟಿನ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈ ಥರ ಮ್ಯಾಚಿಂಗ್ ಕ್ರಾಸ್ ಪಟ್ಟಿ ಇಲ್ಲದೆ ಇರಬೇಕಾದ್ರೆ ನೋಡಿ, ಈ ಪಿಂಕು ಕೆಳಗಡೆಗೆ ಹಾಕ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಮಧ್ಯದಲ್ಲಿ ಹಾಕ್ಕೊಳ್ತೀನಿ. ಇದು ಒಳಗಡೆಗೆ ಹೋಗುತ್ತೆ, ಯಾಕೆಂದರೆ ಕಲರ್ ಚೇಂಜ್ ಇದೆಯಲ್ವಾ, ಅದಕ್ಕೆ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಈ ಥರ ಸ್ಟ್ರೈಟ್ ಎರಡು ಪಟ್ಟಿನೂ ಅಷ್ಟೇ, ಎರಡು ಪಟ್ಟಿನೂ ಮಾಡ್ಕೊಳ್ಳೋದು. ಇವತ್ತು ಅಷ್ಟೇ ಬ್ಲೌಸ್ಗಳು ಸ್ಟಿಚ್ ಮಾಡಿದಾಗ ನೋಡಿ ನಿಮ್ಗೆ ಗೊತ್ತಿರುತ್ತೆ, ಇದು ಬಟನ್ ಪಟ್ಟಿ ಕಡೆ ಹೋಗುತ್ತೆ, ಇದು ಸೊಂಟದ ಕಡೆ ಬರುತ್ತೆ. ಬಟನ್ ಪಟ್ಟಿ ಕಡೆ, ಕಾಜಪಟ್ಟಿ ಕಡೆ ಏನು ದೊಡ್ಡ ಶೇಪ್ ಇದೆಯೋ ಆ ಕಡೆಗೆ ಅದೇ ಬರಬೇಕು ನಮಗೆ, ಆವಾಗಲೇ ಅದು ಸರಿ. ಎರಡು ಪೀಸ್ನ ಸೇಮ್ ಅದೇ ಥರನೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ಅಟ್ಯಾಚ್ ಮಾಡಿದಾಯಿತು. ಅಟ್ಯಾಚ್ ಮಾಡಿದಾಗ ಈ ಥರ ಬರಬೇಕು. ಲೈಟ್ ಪಿಂಕು, ಡಾರ್ಕ್ ಪಿಂಕ್ ಇದೆ. ಒಳಗಡೆ ಬೇರೆ ಫ್ಯಾಬ್ರಿಕ್ ಹಾಕಿದ್ದೀನಲ್ಲ, ಅದು ಒಳಗಡೆ ಹೋಗಬೇಕು. ಇವಾಗ ಲೈನಿಂಗ್ ಮೇಲೆ ಸ್ಟಿಚಿಂಗ್ ಬರುತ್ತೆ, ಎರಡು ಕಡೆಗೂ ಅದೇ ಥರ ಸ್ಟಿಚಿಂಗ್ ಬರಬೇಕು. ಇದು ಎರಡು ಕಿನಾಗಿ ಹಾಕಿದಾಯಿತು. ಇವಾಗ ನೋಡಿ ಈ ಥರ ಇಟ್ಕೊಂಡಿದ್ದೀನಿ, ನಿಮಗೆ ಕಾಣ್ತಾ ಇರಬೇಕು. ಈ ಲೈಟ್ ಕಲರ್ದು ಬಟ್ಟೆ ಎಕ್ಸ್ಟ್ರಾ ಬಂದಿದೆ, ಅಂದರೆ ನಾವು ಕರೆಕ್ಟ್ ಮೆಜರ್ಮೆಂಟು ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀವಿ. ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ಈ ಥರ ಸಮ ಮಾಡ್ಕೊಂಡು, ಕಿನಾರಿ ಎಲ್ಲ ಹಾಕಿದ್ದೀವಲ್ಲ, ಹಾಕಾದ್ಮೇಲೆ ಈ ಥರ ಸಮ ಮಾಡ್ಕೊಂಡು ಆ ಕೆಳಗಡೆ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆಗಳು ಏನಿದೆ ನೋಡಿ, ಬೇರೆದು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದು ಎಕ್ಸ್ಟ್ರಾ ಬಂದಿದ್ರೆ ಈ ಥರ ಟ್ರಿಮ್ ಮಾಡ್ಕೊಂಡು, ಇಲ್ಲ ಅಂತಂದರೆ ನಾವು ನೋಡ್ಕೊಳ್ದೆ ಹಾಗೆ ಅಟ್ಯಾಚ್ ಮಾಡಿದ್ರೆ ಅದು ಲೂಸ್ ಬಂದ್ಬಿಡುತ್ತೆ. ಎರಡೂ ಕಡೆನೂ ಅದೇ ಥರನೇ ಅಟ್ಯಾಚ್ ಕಟ್ ಮಾಡ್ಕೊಂಡು ಕ್ರಾಸ್ ಪಟ್ಟಿ ಅದಾಯಿತು. ಅದಾದಮೇಲೆ ಇದು ನೋಡಿ ಫ್ರಂಟು ಅವ್ರದ್ದು ಇದೇ ಥರ ನಾರ್ಮಲ್ ಬ್ಲೌಸ್ ಕಟ್ಟಿಂಗೇ ಮಾಡೋದು, ಆದರೆ ಫ್ರಿನ್ಸ್ ಕಟ್ ಥರ ನಾವು ಸ್ಟಿಚಿಂಗ್ ಹಾಕಬೇಕಾಗತ್ತೆ. ಅಂದರೆ ಇದು ಏನು ಕಟ್ ಮಾಡೋಂಗಿಲ್ಲ, ಈ ಡಾಟ್ನ ಸೇಮ್ ಹಿಡಿದು ಬಿಡಬೇಕು. ಇಲ್ಲಿಂದ ನಾರ್ಮಲ್ ಡಾಟೇ ಹಿಡಿಯೋದು. 1/2 ಇಂಚ್ ಏನಿದೆ ಈ ಡಾಟ್ ಹಿಡಿದ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತೀವಲ್ಲ, ಮಾಡೋಂಗಿಲ್ಲ. ಇದಕ್ಕೆ ಜಾಯಿಂಟ್ ಮಾಡಬೇಕು. ಈ ಥರನೇ ಇವರು ಸ್ಟಿಚಿಂಗ್ ಮಾಡಿಸೋದು ತುಂಬ ಬ್ಲೌಸು. ಇವಾಗ ಇದು ಸೇಮ್ ಎರಡೂ ಕಡೆಗೂ ಮಾರ್ಕ್ ಬರೋ ಥರ ಗೊತ್ತಲ್ವಾ, ಈ ಕಡೆ ಮಾರ್ಕ್ ಇರೋದನ್ನ ಈ ಥರ ಉಲ್ಟಾ ಹಾಕ್ಕೊಂಬಿಟ್ಟು ಪ್ರೆಸ್ ಮಾಡಿ, ಲೈಟ್ ಮಾರ್ಕ್ ಬಂದಿರುತ್ತೆ ಅದ್ರ ಮೇಲೆ ಡಾರ್ಕ್ ಹಾಕಬೇಕು. ಡಾರ್ಕ್ ಹಾಕ್ಕೋಬೇಕು. ಇದೇನಿದೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಬಿಟ್ಟು ಇವಾಗ ಡಾಟ್ಸ್ ಹಾಕ್ಕೊಳ್ಳೋಣ. ಡಾಟ್ಸ್ ಇದೆಯಲ್ಲ, ಇದೇ ಥರನೇ ಇದು ಕಟ್ಟಿಂಗ್, ಇದು ಸ್ಟಿಚಿಂಗ್ ಹಾಕ್ಸೋದು. 4 ಡಾಟ್ ಬ್ಲೌಸೇ ಇದು. ಫ್ರಂಟ್ ಸೇಮ್ ಇದೇ ಥರನೇ ಸ್ಟಿಚಿಂಗ್
ಈಗ ನಾರ್ಮಲಾಗಿ ಗೊತ್ತು ತಾನೇ 3 ರೋಡ್ಸ್ ಅಂತ ಅಂದಮೇಲೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಇದಕ್ಕೆ ಸ್ಟಾಪ್ ಆಗಲ್ಲ ಅಷ್ಟೇ. ಜೈಂಟಿ ಮಾಡ್ತೀವಿ ಅಷ್ಟೇ, ಜೈಂಟ್ ಮಾಡಿಬಿಡ್ತೀವಿ. 2 ಸ್ಟಿಚಿಂಗ್ ನೋಡಿ ಈ ಥರ ಬಂದ್ಬಿಡುತ್ತೆ ಅಷ್ಟೇ. ಇಲ್ಲಾಂದರೆ ಇಲ್ಲಿ ಒಂದು ಡಾಟ್ ಇಟ್ಕೊಳ್ತೀವಿ, ಇಲ್ಲಿ ಒಂದು ಡಾಟ್ ಇಟ್ಕೊಳ್ತೀವಿ ಅಷ್ಟೇ. ನಾರ್ಮಲ್ ಬ್ಲೌಸ್ ಥರನೇ ಬರೋದು, ಆ ಸ್ಟಿಚಿಂಗ್ ಅಷ್ಟೇ, ಕಟ್ಟಿಂಗು ಅಷ್ಟೇ ಸೇಮೇ. ಈ ಫ್ರಂಟ್ಗೂ ಅದೇ ಥರನೇ ಸ್ಟಿಚಿಂಗ್ ಹಾಕ್ಬಿಡ್ತೀನಿ. ಡೋರ್ ಹಾಕು ನೋಡಿ, ಈ ಥರ ಇದೆಯಲ್ಲ ಇದು ಪಟ್ಟಿ, ಅದನ್ನು ಈ ಥರ ದೊಡ್ಡ ಪಟ್ಟಿ ಏನಿದೆ ಸೊಂಟದ ಕಡೆ ಹೋಗುತ್ತಲ್ವ, ಆ ಕಡೆ ಈ ಥರ ಹಿಂಗೆ ಫೋಲ್ಡಿಂಗ್ ಮಾಡಬೇಕು. ನೋಡಿ ಇದೇನಿದೆ ಇದನ್ನ ಹಿಂಗೆ ಫೋಲ್ಡಿಂಗ್ ಮಾಡಬೇಕು. ಫೋಲ್ಡಿಂಗ್ ಮಾಡಿಬಿಟ್ಟು ಕ್ರಾಸಾಗಿ ಒಂದು ಸ್ಟಿಚಿಂಗ್ ಹಾಕ್ಕೊಬಿಡೋಣ. 2 ಕಡೆಗೂ ಅಷ್ಟೇ ಫ್ರಂಟ್ಗೆ ಅದೇ ಥರ ನೋಡಿ ಕ್ರಾಸ್ ಪೆಟ್ಟಿಂಗ್ ಯಾವ ಥರ ಅಂತ ಅಂದರೆ ನೋಡಿ, ಇದು ನೀವು ಈ ಥರ ಹಾಕ್ಕೋಬೇಕು. ಈ ಪೀಸ್ನ ಉಲ್ಟಾ ಹಾಕ್ಕೋಬೇಕು. ಈ ಶೇಪ್ಗೆ ಇದೇನಿದೆ ಬಟನ್ ಪಟ್ಟಿ ಕಡೆ ಹೋಗುತ್ತಲ್ಲ ಅದನ್ನು ಸ್ಟಿಚ್ ಮಾಡಬೇಕು. ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದಾಗ ಇದು ಏನಿದೆ ಮೇನ್ ಡಾಟ್ಸ್ ಏನಿದೆ ಆ ಪಟ್ಟಿ ಈ ಕಡೆಗೆ ಬರಬೇಕು. ಸೊಂಟ ಏನಿದೆ ಇದು ಸೊಂಟ ಸೈಡಿಗೆ ಹೋಗುತ್ತೆ, ಆ ಕಡೆಗೆ ಬರಬೇಕು ಫೋಲ್ಡಿಂಗಲ್ಲಿ. ಅದು ಒಳಗಡೆಗೆ ಸ್ಟಿಚಿಂಗ್ಗೆ ಸಿಗದೆ ಇರೋ ಥರ ಒಳಗಡೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಆ ಥರ ಫೋಲ್ಡಿಂಗ್ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಏನಿದೆ ಇನ್ನೊಂದು 3 ಲೈನಿಂಗ್ ಏನಿದೆ ಅದನ್ನು ಹಾಕೊಂಡು ಟರ್ನ್ ಮಾಡಿ. ಈ ಥರ ಟರ್ನ್ ಮಾಡಿ ಇನ್ನೊಂದು ಫ್ರಂಟು ರೆಡಿಯಾಗಿದೆ. ಇದೇನಿದೆ ನೋಡಿ ಈ ಥರ ಚೆಕ್ ಮಾಡಿಬಿಟ್ಟು ಫ್ರಂಟ್ ಏನಾನ ಅಪ್ ಆ್ಯಂಡ್ ಡೌನ್ ಇದ್ದರೆ ಅವಾಗ ಡಾಟ್ಸ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಬಿಟ್ಟು ಇವಾಗ ಕಾಜಾಪಟ್ಟಿ ಬಟನ್ ಪಟ್ಟಿನ ರೆಡಿ ಮಾಡೋಣ. ಇದು ನೋಡಿ ಇದು ಕಾಜಾಪಟ್ಟಿ ಅವ್ರ ಬ್ಲೌಸ್ ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೋ ಇದಕ್ಕೆ ನಾವು ಮಾಡಬೇಕಾಗತ್ತೆ, ಆ ಕಡೆನೇ ಆಗತ್ತೆ. ನಾವು ಆಮೇಲೆ ಹೆಂಗಂದ್ರೆ ಹಂಗೆ ಮಾಡೋಕ್ಕಾಗೋದಿಲ್ಲ. ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಮಾಡ್ಕೊಂಡು ಅದು ಬಟ್ಟೆ ಸಾಲ್ಟೇಜ್ ಇತ್ತು, ಅದರಿಂದ ನಾನು ಸ್ವಲ್ಪ ಜೈಂಟ್ ಕೊಟ್ಟೆ. ಈ ಥರ ಬಾಟಮಲ್ಲಿ ಇಷ್ಟು ಕಟ್ ಮಾಡ್ಕೊಬಿಟ್ಟು ಅದನ್ನು ಈ ಥರ ಒಳಗಡೆಗೆ ತೊಳ್ಕೊಬೇಕು. ಈ ಥರ ಒಳಗಡೆಗೆ ಟರ್ನ್ ಮಾಡ್ಕೊಬಿಟ್ಟು ಟರ್ನ್ ಮಾಡ್ಕೊಂಡು ಏನೋ ಸ್ವಲ್ಪ ಈಚೆಗೆ ಕಚ್ಚಾ ಏನಾದರೂ ಕಾಣ್ತಿದ್ರೆ ಇದನ್ನು ನೀಟಾಗಿ ಒಳಗಡೆ ತೊಳ್ಕೊಬಿಟ್ಟು ಈ ಕಡೆಯಿಂದ ಕಾಲಿಂಚು ಆಮೇಲೆ ಇಲ್ಲಿ ಒಂದು ಸ್ಟಿಚಿಂಗ್ ಹಾಕಿದ್ದೀವಲ್ಲ ಅದರಿಂದ ಒಂದು 1/4 ಇಂಚು ಇದು ಬಟನ್ ಪಟ್ಟಿ ಕಾಜು ಪಟ್ಟಿ ಆಯಿತು. ಬಟನ್ ಪಟ್ಟಿ ಮಾಡೋಣ. ಬಟನ್ ಪಟ್ಟಿ ಮಾಡಿದ್ವಿ.
ಪಟ್ಟಿ ಕೆಳಗಡೆ ಹಾಕೊಳ್ಳೋದು. ಪಟ್ಟಿ ಕೆಳಗಡೆ ಹಾಕ್ಕೊಂಡು ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಮೇಲ್ಗಡೆ ಹಾಕೋಬೇಕು. ಇದನ್ನು ಅಷ್ಟೇ ಕೆಳಗಡೆ ಒಂದು 1/2 ಇಂಚು 3/4 ಇಂಚು ಬಿಟ್ಬಿಟ್ಟು ಈ ಥರ ಕಟ್ ಮಾಡ್ತೀವಿ. ಅದೊಂದು ಸ್ವಲ್ಪ ಈ ಥರ ಏನೂ ಆಗೋದಿಲ್ಲ. ಒಂದೊಂದ್ಸರಿ ಬ್ಲೌಸ್ ಕಟಿಂಗ್ ಕರೆಕ್ಟಾಗಿರುತ್ತೆ. ಸ್ಟಿಚಿಂಗಲ್ಲಿ ನಾವು ರಾಂಗ್ ಮಾಡಿದಾಗ ಬ್ಲೌಸು ಪರ್ಫೆಕ್ಟಾಗಿ ಕೂರಲಿಲ್ಲ, ಸರಿನಾ? ಅದರಿಂದ ಬ್ಲೌಸ್ ಕಟ್ಟಿಂಗು ಎಷ್ಟು ಇಂಪಾರ್ಟೆಂಟು, ಸ್ಟಿಚಿಂಗ್ ಮಾಡೋದಂದರೆ ಅಷ್ಟೇ ಇಂಪಾರ್ಟೆಂಟು. ಇದನ್ನು ಅಷ್ಟೇ ಕೆಳಗಡೆ 1/2 ಇಂಚ್ ಏನು ಬಿಟ್ಟಿದ್ದೀವೋ ಎಕ್ಸ್ಟ್ರಾ, ಒಳಗಡೆ ಏನು ಕ್ರಾಸ್ ಪಟ್ಟಿ ಇದೆ ಆ ಲೆವೆಲ್ಗೆ ನಾವು ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಅದು ಸ್ವಲ್ಪ ಎಕ್ಸ್ಟ್ರಾ ಅಪ್ ಆ್ಯಂಡ್ ಡೌನು ಆ ಥರ ಎಲ್ಲ ಕ್ರಾಸ್ ಕಟಿಂಗ್ ಮಾಡ್ಕೋಬೇಕು. ಕಾಜಾ ಪಟ್ಟಿ, ಬಟನ್ ಪಟ್ಟಿ ಮುಗೀತಲ್ವ. ಇವಾಗ ಈ ಥರ ಇಟ್ಕೊಂಡು ಅದೇನು ಎಕ್ಸ್ಟ್ರಾ ಬಂದಿದೆ ಅದನ್ನು ಹೀಗೆ ಟ್ರಿಮ್ ಮಾಡಿ. ಮತ್ತು ಕಟ್ಟಿಂಗ್ ಮಾಡಿದಾಗೂ ಅಷ್ಟೇ ನಾವು ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಶೋಲ್ಡರಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಟು 1/4 ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಒಂದು ಕ್ರಾಸಾಗಿ ಮಾರ್ಕ್ ಹಾಕಿರ್ತೀವಿ. ಅದು ಅಷ್ಟೇ ಈ ಥರ ಬಟನ್ ಪಟ್ಟಿ ಎಲ್ಲ ರೆಡಿ ಆದಮೇಲೆ ಹಿಂಗೆ ಟ್ರಿಮ್ ಮಾಡ್ಕೋಬೋದು. ಈಗ ಬ್ಯಾಕ್ ರೆಡಿ ಮಾಡಬೇಕು. ಬ್ಯಾಕ್ ರೆಡಿ ಮಾಡೋಕ್ಕೆ ನೋಡಿ ಏನಿದೆ 1/2 ಇಂಚು ಒಂದು ನಾರ್ಮಲ್ ಚಿಕ್ಕ ಸ್ಟಿಚಿಂಗ್ಗೆ ಇಟ್ಕೊಂಡು ನಾವು 1/2 ಇಂಚು ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಸ್ಟಿಚಿಂಗ್ ಹಾಕ್ಕೊಬಿಡೋಣ. 1/4 ಇಂಚ್ ಗ್ಯಾಪ್ ಕೊಟ್ಟು ಬಾಟಮ್ ಎಲ್ಲ ಯಾವ ಥರ ಸ್ಟಿಚ್ ಮಾಡ್ತೀವಿ ನೋಡಿ ಅದೇ ಥರ ಸ್ಟಿಚಿಂಗ್ ಮಾಡ್ತೀವಿ. ಆ ಥರ ಸ್ಟಿಚಿಂಗ್ ಮಾಡ್ಕೊಂಡು ಇವಾಗ ಸ್ವಲ್ಪ ಲಾಂಗ್ ಸ್ಟಿಚ್ ಇಟ್ಕೊಳ್ಳಿ. ಲಾಂಗ್ ಸ್ಟಿಚ್ ಇಟ್ಕೊಂಡು ಸೊಂಟಕ್ಕೆ ಸ್ಟ್ರೈಟ್ ಮಾರ್ಕ್ ಹಾಕಿದ್ದು ನೋಡಿ ಅದನ್ನು ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ಮಾರ್ಕ್ಗೆ ಫೋಲ್ಡಿಂಗ್ ಮಾಡಬೇಕಲ್ವ ಅದಕ್ಕೆ ಇದನ್ನು ಒಂದು 1/4 ಇಂಚು ಬಿಟ್ಬಿಡಿ. 1/4 ಇಂಚು ಬಿಟ್ಬಿಟ್ಟು ಒಂದು ಲಾಂಗ್ ಸ್ಟಿಚ್ಚಲ್ಲಿ ಇದು ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಕೆಲವೊಂದೊಂದ್ಸಲಿ ಸ್ಟಿಚಿಂಗ್ ಹಾಕಬೇಕು. ನಾನೇನು ಹಾಕಬೇಕು, ಸ್ಟಿಚಿಂಗೇ ಹಾಕ್ತೀನಿ, ಸಣ್ಣ ಸ್ಟಿಚಿಂಗಲ್ಲೇ ಮಾಮೂಲಿ ಸ್ಟಿಚಿಂಗ್ ಹಾಕ್ಬಿಡ್ತೀನಿ. ಸ್ಲೀವ್ಗೆ ಅಷ್ಟೇ ಎಮಿಂಗ್ ಮಾಡ್ತೀನಿ. ಕೆಲವೊಬ್ಬರೊಬ್ಬರು ಎಮಿಂಗ್ ಸ್ಟಿಚಿಂಗ್ ಒಪ್ಪಲ್ಲ, ಎಮಿಂಗ್ ಮಾಡಿ ಅಂತ ಹೇಳ್ತಾರೆ. ಆಯಿತಾ? ಇಲ್ಲಿ ಏನು ಅಂದರೆ ಎಮಿಂಗು ಬಾಳಿಕೆ ಬರಲ್ಲ, ಅದು ಬಾಳಿಕೆ ಬರುತ್ತೆ. ಬೋಟಿಕ್ಕಲ್ಲೆಲ್ಲ ಜಾಸ್ತಿ ದುಡ್ಡು ತೊಗೊಳ್ತಾರೆ, ಒಂದು ಬ್ಲೌಸ್ ತೊಗೊಳ್ತಾರೆ, ಆದ್ದರಿಂದ ಅಲ್ಲಿ ಎಮಿಂಗ್ ಮಾಡ್ತಾರೆ. ಈ ಥರ ಹಾಕ್ಬಿಟ್ಟು ಬ್ಯಾಕ್ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಈ ಡಾಟು ಕವರ್ ಆಗಿದೆ. ಇನ್ನು ಸ್ವಲ್ಪ ಡಾರ್ಕಾಗಿ ಇದು ಮಾಡ್ಕೊಂಡು ನಾನು ಫೋಲ್ಡಿಂಗ್ ಮಾಡ್ಕೊಂಡು ಈ ಥರ ಮಾಡಿಬಿಟ್ಟು ಏನು ಮಾರ್ಕ್ ಬಂದಿದೆ ನೋಡಿ ಇವಾಗ ಡಾಟ್ ಇಟ್ಕೊಳ್ಳೋಣ. ಬ್ಯಾಕಲ್ಲಿ ಡಾಟ್ ಇಟ್ಕೊಂಡು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರೆಡಿ ಆದಮೇಲೆ ಈಗ ಏನು ಮಾಡಬೇಕು ಅಂತಂದರೆ ನೋಡಿ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಬಿಟ್ಟು ಕಟಿಂಗ್ ಮಾಡಬೇಕಾದ್ರೆ ನಿಮಗೆ ಗೊತ್ತು, ನಾವು 1/4 ಇಂಚ್ ಬಿಟ್ಟೆ ಕ್ರಾಸಾಗೆ ಇದು ಕಟ್ ಮಾಡಬೇಕು ಅಂತ, ಅವಾಗ ಮಾಡೋಂಗಿಲ್ಲ. ಇವಾಗ ಎಲ್ಲ ರೆಡಿ ಆದಮೇಲೆ ನೋಡಿ ಈ ಥರ ಕ್ರಾಸಾಗೆ ಶೋಲ್ಡರ್ ಕಡೆ ಯಾವುದೂ ಕಟ್ ಆಗಂಗಿಲ್ಲ, ನೆಕ್ ಕಡೆಗೆ ಮಾತ್ರ 1/4 ಇಂಚು ಹಿಂಗೆ ತೆಗಿಬೇಕು. ಹಿಂಗೆ ತೆಗ್ವಲ್ಲ. ಇವಾಗ ಇದು ಬ್ಯಾಕ್ನ ಫ್ರಂಟ್ನ ಈ ಥರ ಉಲ್ಟಾ ಹಾಕೋಬೇಕು.
ಬ್ಯಾಕ್ನ ಹಿಂಗೆ ಸೀದಾ ಹಾಕ್ಕೋಬೇಕು. ಹಾಕ್ಕೊಂಡು 1/4 ಇಂಚು ಅದಕ್ಕಿಂತ ಕಮ್ಮಿ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಈಗೇನು ಅಂತ ಅಂದರೆ, ಈಗ ಫ್ರಂಟ್ ಏನಿದೆ ಅದನ್ನು ತೆಗೆದ್ಬಿಟ್ಟು ಇದ್ರ ಮೇಲೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಸರಿ ಹೋಯ್ತು. ಇದು ಸೀದಾ ಫ್ರಂಟು, ಇದು ಸೀದಾ. ಉಲ್ಟಾ ನೋಡಿ ಇಲ್ಲಿದೆ, ಕೆಳಗಡೆ ಇದೆ. ಈ ಥರ ಮಾಡಿದ್ರೆ ಇಲ್ಲಿ ಶೋಲ್ಡರಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿರೋ ಜಾಗದಲ್ಲಿ ಕಚ್ಚಾ ಮತ್ತು ದಾರ ಎಲ್ಲ ಬಿಟ್ಕೊಳೋದಿಲ್ಲ, ಇನ್ನೌಟ್ ಆಗುತ್ತೆ. ಸರಿನಾ? ಯಾರು ಸಾಮಾನ್ಯ ಯಾರೂ ಹೇಳ್ಕೊಂಡು ಕೊಡೋದಿಲ್ಲ ಈ ಥರ ಸೀಕ್ರೆಟ್ ಟಿಪ್ಸ್ಗಳನ್ನ. ಸರಿನಾ? ಎಲ್ಲ ಕಲ್ತ್ಕೊಬಿಟ್ಟು ಒಳ್ಳೊಳ್ಳೆ ಟೈಲರ್ ಆಗಿಬಿಟ್ರೆ, ಟೈಲರ್ಗಳು ಇರ್ತಾರಲ್ಲ, ಟೈಲರ್ ಶಾಪ್ ಇಟ್ಟಿದ್ದಾರಲ್ಲ, ಅವ್ರಿಗೆಲ್ಲ ಏನು ಲಾಭ ಇದೆ? ಅಷ್ಟು ಸುಲಭ ಅಲ್ಲ. ಎಲ್ಲನೂ ಎಲ್ಲರಿಗೂ ಹೇಳ್ಕೊಂಡು ಕೊಡೋಕ್ಕೆ ಹೋಗೋದಿಲ್ಲ. ಏನಾದರೂ ಒಂದು ಸ್ವಾರ್ಥ ಇದ್ದೇ ಇರುತ್ತೆ. ಇದು ಏನು ಕ್ಲಾಸು ಅದೆಲ್ಲ ಮಡಗಿರ್ತಾರಲ್ವ, ಆದ್ದರಿಂದ ಅವ್ರು ಹೇಳ್ಕೊಂಡು ಕೊಡೋದಿಲ್ಲ. ಮತ್ತೆ ಯಾರೂ ಹೋಗೋದಿಲ್ಲ. ಕ್ಲಾಸ್ಗೆ ಏನು ಮಡಗಿಲ್ಲಪ್ಪ, ಕ್ಲಾಸ್ ಮಾಡಿ ಅಂತ ಹೇಳ್ತಾರೆ ಬಂದಿದ್ದು ಕಸ್ಟಮರ್ಗಳು. ನಮ್ಮ ಹುಡುಗಿನ ಕಳಿಸ್ತೀನಿ, ನನ್ನ ಸೊಸೆನ ಕಳಿಸ್ತೀನಿ ಅಂತಂದ್ಬಿಟ್ಟು. ಸದ್ಯಕ್ಕೆ ನನಗೆ ಅಷ್ಟು ಟೈಮ್ ಇಲ್ಲ. ಕೆಲಸ ಮಕ್ಳನ್ನ ನೋಡ್ಕೊಳೋದು, ಸ್ಯಾರಿ ಕುಚ್ಚಾಕೋದು, ಜಿಗ್ಜಾಗ್ ಬರುತ್ತೆ, ಹೆಂಗೆ ಬರುತ್ತೆ, ಅವೆಲ್ಲ ಮಾಡೋದಕ್ಕೆ ಸರಿ ಹೋಯ್ತೈತೆ ನನಗೆ ಕೆಲಸ. ಮಾಡಿದ್ರೆ ಪುರ್ಸತ್ತೆ ಇರೋದಿಲ್ಲ, ಆ ಥರ ಕೆಲಸ ಬರುತ್ತೆ. ಇವಾಗ ಪೈಪಿಂಗ್ ಮಾಡೋಣ. ಪೈಪಿಂಗ್ಗೆ ನಿಮಗೆ ಗೊತ್ತು ಏನು ಹೇಳಿ, 1.5 ಇಂಚಷ್ಟು ಕಟ್ ಮಾಡ್ಕೋಬೇಕು ಬಟ್ಟೆನ. ಸರಿನಾ? 1.5 ಇಂಚು ಇಲ್ಲ 1/4 ಇಂಚು ಈ ಥರ ಫಸ್ಟು ಹಿಂಗೆ ಕ್ರಾಸಾಗಿ ಹಿಂಗೆ ಕಟ್ ಮಾಡಿ. 1.5 ಇಂಚು ನೀವು ಮೆಜರ್ಮೆಂಟ್ ಟೇಬಲ್ ಆದರೂ ಮಾರ್ಕ್ ಹಾಕ್ಕೋಬೋದು. ಸರಿನಾ? ಇಲ್ಲ ಅಂತಂದ್ರೂ ನೋಡಿ 1.5 ಇಂಚ್ಗೆ ಹಿಂಗೆ ಬರುತ್ತೆ, ಈ ಥರ ಬರುತ್ತೆ. ಸರಿನಾ? ಈ ಥರ ಮಾರ್ಕ್ ಹಾಕ್ಕೊಂಡು ಫುಲ್ಲು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಹಂಗೆ ಬೇಕಾದ್ರೂ ನೀವು ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಂಡು 1.5 ಇಂಚು ಇದು ಮಾಡ್ಬೋದು. ನಾನು ಹಂಗೆ ಅಂದಾಜು ಮೇಲೆ 1.5 ಇಂಚನ್ನ ಕಟ್ ಮಾಡ್ತಾ ಇದ್ದೀನಿ. 1.5 ಇಂಚೇ ಪಕ್ಕ ಬರಬೇಕು ಅಂತಲ್ಲ, ಒಂದು ದಾರ ಕಮ್ಮಿ ಬಂದ್ರೂ ನಡೆಯುತ್ತೆ. ಸರಿನಾ? ಆಮೇಲೆ ಮತ್ತೆ ಟ್ರಿಮ್ ಮಾಡ್ಕೋಬೇಕಾಗತ್ತೆ ನಾವು. ಎಲ್ಲ ಕ್ರಾಸ್ ಪಟ್ಟಿ ಇದೇ ಥರನೇ ಕಟ್ ಮಾಡೋದು. ಅಟ್ಯಾಚ್ ಮಾಡ್ಬಿಡೋಣ. ನೋಡಿ ಇವಾಗ ಕ್ರಾಸ್ ಪಟ್ಟಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕ್ರಾಸ್ ಪಟ್ಟಿನ ಇಲ್ಲ ಅದೇ ಥರನೇ ಥ್ರೆಡ್ಡು ಫ್ಯಾನ್ ಗಾಡಿಗೆ ಕಟ್ ಆಗ್ತಿದೆ. ಒಂದೊಂದು ಥ್ರೆಡ್ಡು ಚೆನ್ನಾಗಿ ಬರುತ್ತೆ, ಒಂದೊಂದು ಥ್ರೆಡ್ಡು ಹಿಂಗೆ ಕಟ್ ಆಗ್ತಾನೇ ಇರುತ್ತೆ, ಕಟ್ ಆಗ್ತಾನೇ ಇರುತ್ತೆ. ನೋಡಿ ಈ ಥರ ಬರುತ್ತೆ ಹಂಗೆ ಅಟ್ಯಾಚ್ ಮಾಡಿದಾಗ. ಸರಿನಾ? ಏನು ಅಂತಂದರೆ ನಾವು ಏಕ್ದಮ್ಮು ಏನು ಅಂದರೆ ಇದು ಮಾಡೋಕ್ಕಾಗಲ್ಲ. ನಮಗೆ ತುಂಬ ಪ್ರಾಕ್ಟೀಸ್ ಬರಬೇಕು, ಪ್ರಾಕ್ಟೀಸ್ ಆಗಬೇಕು. ನೋಡಿ ಇವಾಗ ಈ ಥರ ಎಲ್ಲ ಕಟ್ಟಾಯಿತು. ಇದು ಎಕ್ಸ್ಟ್ರಾ ಏನಿದೆ ಅವನ್ನೆಲ್ಲ ನೀಟಾಗೆ ಟ್ರಿಮ್ ಮಾಡ್ಕೊಬಿಡೋಣ. ಜಾಸ್ತಿ ಏನಾದರೂ ಹಿಡ್ದಿದ್ರೆ ಒಂದು 1/4 ಇಂಚಷ್ಟು ಬಿಟ್ಟು ಎಲ್ಲ ಟ್ರಿಮ್ ಮಾಡ್ಕೊಳ್ಳಿ. ಈಗ ನೋಡಿ ಇದನ್ನು ಕ್ರಾಸ್ ಏನಿದೆ ಅದನ್ನು ಸ್ಟ್ರೈಟಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಡು 1/4 ಇಂಚು ಗ್ಯಾಪ್ ಕೊಟ್ಟು ಈ ಥರ ಪೈಪಿಂಗ್ ಪೀಸ್ನ ಎಳೀರಿ ಆಯಿತಾ? ಲೈಟಾಗಿ, ತುಂಬ ಜೋರಾಗಿ ಬೇಡ. ಬಾಡಿ ಪೀಸ್ನ ಯಾವುದೇ ಕಾರಣಕ್ಕೂ ನೀವು ಎಳಿಯೋಕೆ ಹೋಗಬೇಡಿ. ಸರಿನಾ? ಪೈಪಿಂಗ್ ಪೀಸ್ನ ಈ ಥರ ಎಳ್ಕೊಂಡು 1/4 ಇಂಚು ಮಾರ್ಜಿನು ಅಂದರೆ ಟೆನ್ಷನಿಂಗ್ ಒಂದು ಟೆನ್ಷನ್ ಮಾರ್ಜಿನ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಬನ್ನಿ. ಫುಲ್ಲು ಇದೇ ಥರನೇ ಅಟ್ಯಾಚ್ ಮಾಡೋದು. ಶೇಪಲ್ಲೆಲ್ಲ ರೌಂಡ್ ಶೇಪಲ್ಲೆಲ್ಲ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಸರಿನಾ? ಅಟ್ಯಾಚ್ ಮಾಡ್ಕೊಂಡು ತೋರಿಸ್ತೀನಿ ನಾನು. ಇದು ಮಾಡ್ಕೊಂಡಿದ್ದಾಯಿತು. ಏನು ಅಂತ ಅಂದರೆ ಇದಕ್ಕೆ ನ್ಯಾಚ್ ಹೊಡೆಯೋಂಗಿಲ್ಲ ನಾವು. ಸರಿನಾ? ಇದು ಲೈನಿಂಗ್ ಇಲ್ವಲ್ಲ, ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಅದರಿಂದ ಇದಕ್ಕೆ ನ್ಯಾಚ್ ಹೊಡೆಯೋಂಗಿಲ್ಲ. ನೋಡಿ ಇದು ಏನಿದೆ ಈ ಪಟ್ಟಿ ಪೀಸ್ ಏನಿದೆ ಇದ್ರ ಮೇಲೆ ಹಾಕ್ಕೊಂಡು ನಾವು ಒಂದು ಸ್ಟಿಚಿಂಗ್ ಹಾಕೋಣ. ಅಂದರೆ ಇಲ್ಲಿ ಅಟ್ಯಾಚ್ ಮಾಡಿದ್ದೀವಲ್ಲ ಈ ಪೀಸ್ ಏನಿದೆ ಇದು
ಈ ಪೀಸ್ ಮೇಲೆ ಸ್ಟಿಚಿಂಗ್ ಬರಬೇಕು, ಈ ಪಟ್ಟಿ ಇದ್ರ ಮೇಲೆ ಕುತ್ಕೊಂಡು ಸ್ಟಿಚಿಂಗ್ ಬರಬೇಕು. ಆ ಥರ ನೋಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಅದು ಅಷ್ಟೇ, ಒಂದು ಟೆನ್ಷನ್ ಮಾಯೇ ಹಿಡೀರಿ. ಸ್ಟಿಚಿಂಗ್ ಬಂದಾಗ ಈ ಥರ ಬರಬೇಕು. ಇದೇನಿದೆ ಈ ಪಟ್ಟಿ ಮೇಲೆ ಈ ಪೀಸ್ನ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಈ ಟೆನ್ಷನ್ ಏನಿದೆ ಅದಕ್ಕೆ ಒಂದು ಮಾರ್ಜಿನು ನೋಡಿ ಈ ಥರ ಬರಬೇಕು. ಆ ಥರ ಇಟ್ಕೋಬೇಕು, ಸರಿನಾ? ಈ ಪಟ್ಟಿ ಮೇಲೆ ಸ್ಟಿಚಿಂಗ್ ಬರಲೇಬೇಕು, ಇಲ್ಲ ಅಂತಂದರೆ ನಮ್ಮ ಪೈಪಿಂಗು ಚೆನ್ನಾಗಿ ಬರೋದಿಲ್ಲ. ನಾನು ಕ್ಲಿಯರಾಗಿ ಏನು ಪೈಪಿಂಗ್ ಮಾಡೋದೇ ಹೇಳ್ಕೊಂಡು ಕೊಡ್ತಾ ಇಲ್ಲ. ಈ ಥರ ಮಾಡಿ ಫುಲ್ಲು ಆ ಥರ ಮಾಡ್ಕೊಬಿಟ್ಟು ನಾನು ತೋರಿಸ್ತೀನಿ. ಯಾಕೆ ನಾನು ಪೂರ್ತಿ ತೋರಿಸ್ತಾ ಇಲ್ಲ ಇದು ಪೈಪಿಂಗ್ ಮಾಡೋದಿಲ್ಲ ಅಂತಂದರೆ ಇದ್ರದ್ದೆಲ್ಲ ವೀಡಿಯೋ ನಾನು ಸಪ್ರೇಟಾಗಿ ಹಾಕ್ತಿದ್ದೀನಿ, ನೀಟಾಗಿ ನಿಮ್ಗೆ ಗೊತ್ತಾಗಲಿ ಅಂತ. ಇವಾಗ ನೋಡಿ, ಇದು ಎಕ್ಸ್ಟ್ರಾ ಏನಿದೆ ಬಟ್ಟೆ ಹುಷಾರು, ಬ್ಲೌಸ್ ಪೀಸ್ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಆ ಥರ ನೀವು ಈ ಫ್ಯಾಬ್ರಿಕ್ ಏನಿದೆ ಎಕ್ಸ್ಟ್ರಾ ಬಟ್ಟೆ ಅದನ್ನು ಕಟ್ ಮಾಡ್ಕೊಳ್ಳಿ. ಪೈಪಿಂಗ್ ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್, ನಾನು ಅಲ್ಲಿ ಹೋಗ್ಬಿಟ್ಟು ನೋಡಿ ನೀವು. ಮತ್ತು ಸೈಡ್ ಅಟ್ಯಾಚ್ ಮಾಡೋದು ಅಷ್ಟೇ, ಇದರಲ್ಲೇನು ನಾನು ತೋರಿಸಿನಷ್ಟೇ ಸುಮ್ಮನೆ ಹಂಗೆ, ಅಂದರೆ ಪರ್ಫೆಕ್ಟಾಗಿ ನಿಮಗೆ ಯಾವ ಥರ ಅಂತ ಅಂದ್ಬಿಟ್ಟು ಎಲ್ಲನೂ ನಾನು ಹೇಳ್ಕೊಂಡು ಕೊಡೋದಿಲ್ಲ. ಫುಲ್ಲು ಬ್ಲೌಸ್ ಯಾವ ಥರ ನಾನು ಸ್ಟೆಪ್ ಆನ್ ಸ್ಟೆಪ್ಪು ಯಾವ ಥರ ರೆಡಿ ಮಾಡ್ತೀನಿ, ಹೆಂಗೆ ಫಿನಿಶಿಂಗ್ ಬರಬೇಕು ಅನ್ನೋದಷ್ಟೇ ನಾನು ಈ ಬ್ಲೌಸ್ ಸ್ಟಿಚ್ ಮಾಡ್ತಿರೋದು. ನೋಡಿ, ಸೈಡ್ ಅಟ್ಯಾಚು ಮತ್ತು ಪೈಪಿಂಗು ಎಲ್ಲ ಬೇರೆ ಬೇರೆ ವಿಡಿಯೋದಲ್ಲಿ ಇದೆ. ಇದನ್ನು ಕಟ್ ಮಾಡ್ಕೊಬಿಡೋಣ ಫುಲ್ಲು. ಬಟ್ಟೆ ಮಾತ್ರ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು, ಹುಷಾರು. ಇದೇನಿದೆ 1/4 ಇಂಚ್ ಇರೋ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಒಳಗಡೆ ತೊಳ್ಕೊಬೇಕು. ತೊಳ್ಕೊಬಿಟ್ಟು ಈ ಪೈಪಿಂಗ್ ಪೀಸ್ನ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು. ಈ ಥರ ಟರ್ನ್ ಮಾಡ್ಕೊಂಡು ಕಚ್ಚೆ ಏನೂ ಕಾಣಬಾರ್ದು. ಕಂಡ್ರೂ ಪರವಾಗಿಲ್ಲ, ಲಾಸ್ಟಲ್ಲಿ ನಾವು ಕಾಜಾ ಬಟನ್ ಮಾಡ್ತೀವಲ್ಲ ನೋಡಿ, ಆ ಟೈಮಲ್ಲಿ ಎಮ್ಮಿಂಗ್ ಬೇಕಾದ್ರೆ ಮಾಡ್ಕೊಬಿಡೋಣ. ಅದನ್ನು ತಳ್ಬಿಟ್ಟು ಇವಾಗ ಇದನ್ನು ಪೈಪಿಂಗ್ ಮಾಡೋಣ. ಇಲ್ಲಿ ಮಿಷಿನ್ನಲ್ಲಿ ಕೆಳಗಡೆ ಲೈಟ್ ಆಫ್ ಮಾಡಿಬಿಟ್ಟಿದ್ದೀನಿ, ನಿಮಗೆ ಬ್ಲರ್ರಾಗಿ ಕಾಣುತ್ತೆ, ಸರಿಯಾಗಿ ಕಾಣೋದಿಲ್ಲ ಅಂತ ಅಂದ್ಬಿಟ್ಟು. ಅದರಿಂದ 20 ಸತಿ ಮಿಷಿನ್ ಆಫು ಆನು ಮಾಡ್ತಾ ಇದ್ದೀನಿ. ಈ ಥರ ಪೈಪಿಂಗ್ ಮಾಡ್ಕೊತ ಹೋಗಿ. ನಾನು ನ್ಯಾಚ್ ಹೊಡ್ಕೊಂಡಿಲ್ಲ ಆಯಿತಾ. ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಪೈಪಿಂಗ್ ಮಾಡ್ಕೊಂಡು, ಪೈಪಿಂಗ್ ಮೇಲೆ ಸ್ಟಿಚಿಂಗ್ ಬರಬಾರ್ದು ಮತ್ತು ಬಟ್ಟೆ ಮೇಲೂ ಸ್ಟಿಚಿಂಗ್ ಬರಬಾರ್ದು. ಆ ಥರ ನೋಡ್ಕೊಂಡು ಮಧ್ಯಕ್ಕೆ ಬರಬೇಕು ಸ್ಟಿಚಿಂಗು, ಸರಿನಾ? ನೋಡಿ ಯಾವ ಥರ ಬರ್ತಿದೆ ಪೈಪಿಂಗು ಅಂತ ಅಂದ್ಬಿಟ್ಟು ಈ ಥರನೇ ಬರಬೇಕು. ಫುಲ್ಲು ಪೈಪಿಂಗ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಪೈಪಿಂಗ್ ಮಾಡಿದೆ, ಫಿನಿಶಿಂಗ್ ಆಯಿತು ಯಾವ ಥರ ಬಂದಿದೆ ಅಂತ. ನೋಡಿ ಎಷ್ಟು ಸಣ್ಣದಾಗೆ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ, ನೀಟ್ ಫಿನಿಶಿಂಗ್ ಬಂದಿದೆ, ಸರಿನಾ? ಇವಾಗ ಸ್ಲೀವ್ ಅಟ್ಯಾಚ್ ಮಾಡಿ ನೋಡಿ. ಇಲ್ಲಿ 1/2 ಇಂಚ್ ಏನಿದೆ, 1/2 ಇಂಚ್ಗೆ ಒಂದು ಸ್ಟ್ರೈಟು ಸ್ಟಿಚಿಂಗ್ ಹಾಕೊಂಡ್ಬಂದ್ಬಿಡೋಣ. ಸ್ಲೀವ್ಗೆ ಎಮ್ಮಿಂಗ್ ಮಾಡಲೇಬೇಕಾಗತ್ತೆ ನಾವು. ಚಿಕ್ಕ ಸ್ಟಿಚಿಂಗಲ್ಲೇ ಹಾಕೊಂಡ್ಬನ್ನಿ. ಹಾಕೊಂಡು ಆಪೋಸಿಟ್ ನೋಡ್ಕೊಳ್ಳಿ. ಲೈನ್ ಅಲ್ವಾ ನೋಡಿ, ಇಲ್ಲೂ 2 ನ್ಯಾಚ್ ಇದೆ, ಅದು ಫ್ರಂಟ್ಗೆ ಬರಬೇಕು. ನೋಡಿ, ಇಲ್ಲೊಂದು ನ್ಯಾಚ್ ಇದೆ, ಫ್ರಂಟ್ಗೆ ಬರಬೇಕು. ಇದೂ ಅಷ್ಟೇ ಫ್ರಂಟ್ಗೆ ಬರಬೇಕು, ಆಪೋಸಿಟ್ ನೋಡಬೇಕು. ಇವಾಗ ಇಲ್ಲಿ ಡಬಲ್ ನ್ಯಾಚ್ ಇದ್ದು ಸಿಂಗಲ್ ನ್ಯಾಚ್ ಇದ್ರೆ ಸ್ಲೀವು ಆಪೋಸಿಟ್ ಬರೋದಿಲ್ಲ, ಸರಿನಾ? ಏನಪ್ಪ ಅದರಲ್ಲೆಲ್ಲ ಏನಾಗುತ್ತೆ ಅಂತ ಅಂದರೆ, ಸ್ಲೀವ್ಗೆ ಆಪೋಸಿಟ್ ಸೆಕೆಂಡ್ ಶೇಪು ಅಂತ ತೆಗ್ದಿರ್ತೀವಲ್ಲ, ಅದರಿಂದ ಅದು ಆಪೋಸಿಟ್ ಬರಲೇಬೇಕು. ಅದನ್ನು ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡಿ. ಒಂದು ಸ್ಟಿಚಿಂಗ್ ಹಾಕಿದಾಯಿತು. ಈಗ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವಾ ನಾವು, ಈಗ ಒಂದು ಡಮ್ಮಿ ಸ್ಟಿಚಿಂಗ್ ಥರ ಹಾಕೊಳ್ಳಿ. ಯಾಕೆ ಅಂತಂದರೆ ಮತ್ತೆ ಎಮ್ಮಿಂಗ್ ಮಾಡಬೇಕಾಗತ್ತೆ ನಾವು. ಎಮ್ಮಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ನ ರಿಮೂವ್ ಮಾಡೋದು. 1 ಇಂಚ್ನ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈಗ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಎರಡು ಸ್ಲೀವ್ ಇದೇ ಥರನೇ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಡಬಲ್ ನ್ಯಾಚ್ ಏನಿದೆ ಅದು ಫ್ರಂಟ್ಗೆ ಹೋಗಬೇಕು. ಫ್ರಂಟ್ ಬೇಕ್ ಅಟ್ಯಾಚ್ ಏನು ಮಾಡಿರ್ತೀವೋ ಅದನ್ನು ಬ್ಯಾಕ್ ಕಡೆಗೆ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಕಡೆಗೆ ಟರ್ನ್ ಮಾಡ್ಕೊಂಡು ಫ್ರಂಟ್ ಬೇಕ್ ಅಟ್ಯಾಚ್ದು ಏನು ಸ್ಟಿಚಿಂಗ್ ಬಂದಿದೆ ಅದ್ರ ಮೇಲೆ ನ್ಯಾಚ್ ಹೊಡೆದಿರ್ತೀವಲ್ಲ ಸ್ಲೀವ್ಗೆ, ಅದು ಬರಬೇಕು. ನೋಡಿ ಸ್ಲೀವು ಎಷ್ಟು ಪರ್ಫೆಕ್ಟ್ ಆಗಿದೆ, ಕರೆಕ್ಟಾಗಿ. ಯಾರಿಗಾದ್ರೂ ಸ್ಲೀವ್ ಕಟ್ಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ನಾನು ವಿಡಿಯೋ ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡಿ ಸ್ಲೀವ್ ಕಟ್ಟಿಂಗ್ ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು.
ಮೊದಲದಿಂದ ಸ್ಟಾರ್ಟ್ ಮಾಡ್ಕೊಂಡು ಸೆಂಟು ಕೂರಿಸ್ಕೊಂಡು ನಿಮ್ಗೆ ಏನಾರ ಅಕಸ್ಮಾತ್ ಒಂದು 1/4 ಇಂಚ್ ಏನಾದರೂ ಕಮ್ಮಿ ಬರ್ತಾ ಇದೆ ಸ್ಲೀವು ಅಂತಂದರೆ ಸ್ಟಾರ್ಟಿಂಗ್ನೇ ಸ್ವಲ್ಪ ಲೈಟಾಗಿ ಸ್ಲೀವ್ ಬಾಡಿ ಏನು ಕಮ್ಮಿ ಬರುತ್ತೋ ಅದು ಎಳ್ಕೊಳ್ಳಿ. ನನಗೆ ನೋಡಿ ಕರೆಕ್ಟಾಗಿ ಬಂತು. ಈ ಒಂದು ಸ್ಟಿಚ್ ಆದಮೇಲೆ ನೋಡ್ಕೊಬಿಡಿ ಇದೇನಾರ ಫಿಲ್ಟ್ ಏನಾದರೂ ಬಂದಿದೆಯಾ ಅಂತ ಅಂದ್ಬಿಟ್ಟು ಇದೆಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿ. ಫಿಲ್ಟ್ ಏನು ಬಂದಿರಲ್ಲ, ಸರಿನಾ? ಇನ್ನೊಂದು ಸ್ಟಿಚಿಂಗು ಹಾಕ್ಕೊಬಿಡಿ. ಇಷ್ಟ ಆಯಿತು. ಇವಾಗ ಸೈಡ್ ಮಾಡಬೇಕು. ನಾನು ಈ ಥರ ಮಾರ್ಕ್ ಹಾಕ್ಕೊಂಡು ಗುಂಪಿನ ಹಾಕ್ಕೊಂಡು ನಾನೇನು ಎಕ್ಸ್ಟ್ರಾ ಮೆಜರ್ಮೆಂಟು ಟೋಟಲ್ ಬಾಡಿ ಮೆಜರ್ಮೆಂಟ್ ಏನಿದೆ ಅದಕ್ಕಿಂತ ಎಕ್ಸ್ಟ್ರಾ ಮೆಜರ್ಮೆಂಟ್ ಏನು ಬಟ್ಟೆ ತೊಗೊಂಡಿದ್ದೀನೋ ಅದಕ್ಕೆ ಮಾರ್ಕ್ ಹಾಕ್ಕೊಂಡು ನಾನು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಚೇಂಜ್ ಕೂರಿಸ್ಕೊಬಿಟ್ಟು ಎರಡು ಅದೇ ಥರನೇ ಮಾರ್ಕ್ ಹಾಕ್ಕೊಂಡು ಏನು ಎಕ್ಸ್ಟ್ರಾ ಇದೆ ಈ ಥರ ಒಂದೊಂದು ಹೊಲಿಗೆ ಹಾಕ್ಕೊಂಡು ಬಾಡಿನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಫೈನಲಿ ಬ್ಲೌಸ್ ರೆಡಿ ಆಯಿತು. ಸೈಡು ಅಟ್ಯಾಚ್ ಮಾಡಿದ್ದೀನಿ. ಈ ವಿಡಿಯೋ ಎಲ್ಲ ಸಪ್ರೇಟಾಗಿದೆ, ಪೈಪಿಂಗ್ದು ಮತ್ತು ಸೈಡ್ ಅಟ್ಯಾಚ್ ಎಲ್ಲ ಹೋಗಿ ನೋಡಿ ಯಾವ ಥರ ಅಂತ. ತುಂಬ ಈಸಿಯಾಗಿ ಸೈಡ್ ಅಟ್ಯಾಚ್ ಮಾಡ್ಬೋದು, ಯಾವುದೇ ರೀತಿ ಕಷ್ಟ ಇಲ್ದಂಗೆ. ಪೈಪಿಂಗು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.